ಹಾಯ್ ಹೆಲೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತೋರಿಸುವಂತಹ ರೀತಿಯಾಗಿ ಹೆಲ್ತಿ ಆದಂತಹ ಮೆಂತ್ಯ ಪರೋಟನ ಟ್ರೈ ಮಾಡಿ ನೋಡಿ. ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೂ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೊಡ್ಬಹುದು. ಇಲ್ಲ ಈ ಬೇಸಿಗೆಗಾಲದಲ್ಲಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಬಾಡಿನೂ ಸಹ ತುಂಬಾನೇ ಕೂಲ್ ಆಗಿರುತ್ತೆ. ಹಾಗಾದ್ರೆ ಇದನ್ನ ಹೇಗ್ ಮಾಡ್ಬೇಕು ಏನು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಬನ್ನಿ ನೋಡೋಣ ಹೇಗ್ ಮಾಡ್ಬೇಕು ಅಂತ. ಮೊದ್ಲಿಗೆ ಒಂದು ಬೇಸನನ್ನ ತಗೊಳ್ತೀನಿ. ಅದ್ರಲ್ಲಿ ನಾನು 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ. ನೀವು ಇಲ್ಲಿ ಪ್ರಮಾಣನ ಜಾಸ್ತಿ ಸಹ ಮಾಡ್ಕೋಬಹುದು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಅಷ್ಟು ಅರಿಶಿನ, 2 ಸ್ಪೂನ್ ಅಷ್ಟು ಎಳ್ಳು, ಬಿಳಿ ಎಳ್ಳನ್ನ ಹಾಕೊಂಡಿದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಅನ್ನ ಹಾಕೊಂಡಿದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪೌಡರ್, ಪೆಪ್ಪರ್ ಪೌಡರ್ ಅನ್ನ ಹಾಕೊಂಡಿದೀನಿ. 2 ಕಡ್ಡಿ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ನಾನಿಲ್ಲಿ ಒಂದು ದೊಡ್ಡ ಬಟಲ್ನಷ್ಟು ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು. ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಮತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೂ ಸಹ ಈ ಮೆಂತ್ಯ ಸೊಪ್ಪು ತುಂಬಾನೇ ಪ್ರಯೋಜನ ಅಂತಾನೆ ಹೇಳ್ಬೋದು. ಈಗ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಆಡ್ ಮಾಡ್ಕೊಳ್ದೆ ಒಮ್ಮೆ ಸೊಪ್ಪಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದನ್ನ ಸ್ಕಿಪ್ ಆಗಿದೆ ಇದ್ರಲ್ಲಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂತ ತುಂಬಾ ಗಟ್ಟಿಯಾಗುವಂತೆ ತುಂಬಾನೇ ಮೃದುವಾಗುವಂತೆ ಮೀಡಿಯಂ ಆಗಿ ಕಲಸಿಟ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ರೀತಿಯಾಗಿ ನೀಟಾಗಿ ಕಲಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸಾಫ್ಟ್ ಆಗಿ ಇರ್ಬೇಕಾಗುತ್ತೆ. ಮತ್ತೆ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಟಿದೀನಿ. ಈಗ ಇದನ್ನ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಸಹ ಮಾಡ್ಕೋಬಹುದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಬಿಟ್ರೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಅಂತ. ನೋಡಿ, ಈಗ ಇದು ಚೆನ್ನಾಗಿ ನೆಂದಿದೆ. ಈಗ ಇದ್ರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ತಗೊಳ್ತಾ ಇದೀನಿ. ನೀವೀಗ ಚಪಾತಿ ಎಲ್ಲ ಮಾಡೋದಕ್ಕೆ ಯಾವ ರೀತಿಯಾಗಿ ಉಂಡೆಗಳನ್ನ ತಗೊಳ್ತೀರಾ ಅದೇ ರೀತಿಯಾಗಿ ಮೀಡಿಯಂ ಸೈಜ್ ನಲ್ಲಿ ಉಂಡೆಗಳನ್ನ ತಗೊಳ್ಳಿ. ಈಗ ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ನೀಟಾಗಿ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ, ಮತ್ತೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳದಾಗಿ ಲಟ್ಟಿಸ್ಕೋಬಹುದು. ನಾನು ಇಲ್ಲಿ ತೋರಿಸ್ತಿರುವಾಗ ಮೀಡಿಯಂ ಸೈಜ್ ನಲ್ಲಿ ಲಟ್ಟಿಸ್ಕೊಳ್ತಾ ಇದ್ವಿ. ನಿಮ್ಗೆ ಇಲ್ಲಿ ಯಾವ ಶೇಪ್ ಬೇಕಾದ್ರೂ ಲಟ್ಟಿಸ್ಕೋಬಹುದು. ರೌಂಡ್ ಶೇಪ್ ಅಲ್ಲಾದ್ರೂ ಲಟ್ಟಿಸ್ಕೋಬಹುದು, ಇಲ್ಲ ಫೋಲ್ಡ್ ಮಾಡಿದ್ರೆ ಸಹ ಲಟ್ಟಿಸ್ಕೋಬಹುದು. ಸೊ ಇದೇ ರೀತಿಯಾಗಿ ನಾನು ಎಲ್ಲಾ ಮೆಂತ್ಯ ಪರೋಟಗಳನ್ನ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ತಾ ಇದ್ವಿ. ನೀವು ಎಷ್ಟು ತೆಳ್ಳಗ್ ಮಾಡ್ತೀರೋ ಅಷ್ಟು ತೆಳ್ಳಗ್ ಬರುತ್ತೆ. ಆದ್ರೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡು ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಈಗ ಎಲ್ಲ ಮೇಥಿ ಪರೋಟಗಳು ರೆಡಿ ಆಗಿದೆ. ಈಗ ತವಾ ಚೆನ್ನಾಗಿ ಕಾದ್ಮೇಲೆ ಒಂದೊಂದು ಪರೋಟಗಳನ್ನ ಹಾಕಿ 2 ಸೈಡ್ ತುಪ್ಪ ಅಥವಾ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಹಸಿ ಮೆಂತ್ಯ ಸೊಪ್ಪು ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಿನೂ ಸಹ ಹಾಕೋಬಹುದು. ಈಗ ನೋಡ್ತಾ ಇರ್ಬೋದು, ಎಲ್ಲಾ ಮೇಥಿ ಪರೋಟ ಅಥವಾ ಚಪಾತಿಗಳು ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ನೋಡ್ತಾ ಇರ್ಬೋದು, ಎಲ್ಲಾ ಪರೋಟಗಳು ಎಲ್ಲ ಚಪಾತಿಗಳು ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು. ಇದನ್ನ ನೀವು ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ, ಇಲ್ಲ ಅಂದ್ರೆ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ. ಹೆಲ್ತ್ಗೂ ಸಹ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಖಂಡಿತವಾಗಿ ಈ ಮೇಥಿ ಪರೋಟ ಅಥವಾ ಚಪಾತಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.